ಹರಿ ಓಂ. ಜೈ ರಾಧೆ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಆತ್ಮಬಂಧುಗಳೇ ನಮಸ್ಕಾರ. ನಾನು ಪುರುಷೋತ್ತಮ್ ಕುಮಾರ್. ಓಂ ಮನಸ್ಸೇ ನೀ ಮಾಯಾಜಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮಬಂಧುಗಳೇ, ಮನಸ್ಸು ಪ್ರೊಜೆಕ್ಟರ್ ಇದ್ದ ಹಾಗೆ. ಹಳೆಯ ಕಹಿ ನೆನಪುಗಳು, ಘಟನೆಗಳು, ನಮ್ಮವರಿಂದಾದ ತೊಂದರೆ, ಸುತ್ತಲೂ ನಡೆದ ವಿದ್ಯಮಾನಗಳು, ಕುಟುಂಬದಲ್ಲಿನ ಕಲಹ, ಆರ್ಥಿಕವಾಗಿ ಕುಸಿದ ಪ್ರಸಂಗ, ಮಾನ ಮರ್ಯಾದೆಗೆ ಪೆಟ್ಟು ಬಿದ್ದ ಕ್ಷಣ, ನನ್ನವರು ಯಾರು, ನಾನು ಈ ಸಮಸ್ಯೆಯಿಂದ ಹೊರಬರುವುದು ಹೇಗೆ ಎನ್ನುವ ಚಿಂತೆ, ನೂರಾರು ಯೋಚನೆಗಳು ಮನದ ಪರದೆಯ ಮೇಲೆ ದೃಶ್ಯಗಳಾಗಿ ಮೂಡುತ್ತವೆ ಅಥವಾ ಬಿತ್ತರಗೊಳ್ಳುತ್ತವೆ. ಈ ದೃಶ್ಯಗಳು ಜೀವ ತೆಳೆದು ನಮ್ಮ ಮುಂದೆ ಬಂದು ನಿಲ್ಲುತ್ತವೆ. ಇವುಗಳ ಜೊತೆಯಲ್ಲೇ ನಾನು ಬದುಕುತ್ತಿದ್ದೇನೆ ಎನ್ನುವ ಭ್ರಮೆ, ವಾಸ್ತವದಿಂದ ದೂರಕ್ಕೆ ನಡೆಯುತ್ತಾ ನಾವು ಬಂದ ಉದ್ದೇಶವನ್ನೇ ಮರೆತು ನಮ್ಮದಲ್ಲದ ದಾರಿಯಲ್ಲಿ ಸಾಗುತ್ತೇವೆ. ಸುಮ್ಮನೆ ಕೂತಷ್ಟು ನಮಗೆ ಸಂಬಂಧವಿಲ್ಲದ ನೂರಾರು ಚಿಂತೆ, ಯೋಚನೆಗಳು ಮನವನ್ನು ಆವರಿಸಿಕೊಳ್ಳುತ್ತವೆ. ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಈ ಚಿಂತೆ, ನೆನಪು, ಆಲೋಚನೆಗಳು ಸಂಚಿತ ಕರ್ಮದ ಭಾಗ. ಈ ಜನ್ಮದಲ್ಲಿ ಪ್ರಾರಬ್ಧ ಕರ್ಮವಾಗಿ ನಮ್ಮನ್ನು ಕಾಡುತ್ತವೆ. ಇದನ್ನು ನಿರ್ಲಕ್ಷಿಸಿ ಕೆಲಸ ವ್ಯವಹಾರದತ್ತ ಗಮನ ವಹಿಸುವುದು ಸೂಕ್ತ. ಇದು ಸಾಧ್ಯವಿಲ್ಲ. ರಾತ್ರಿ ಮಲಗುವಾಗ ನಾಳೆ ಬೇಗ ಕೆಲಸ ವ್ಯವಹಾರಗಳನ್ನು ಶುರು ಮಾಡೋಣ, ಮುಂದೆ ಹಾಕಿದ್ದು ಸಾಕು, ಇನ್ನು ತಡ ಮಾಡುವುದು ಬೇಡ ಎಂದು ಮನಸ್ಸಿಗೆ ಹೇಳಿ ಮಲಗುತ್ತೇವೆ. ಆದರೆ ಅದೇ ಪುನರಾವರ್ತನೆಯಾಗುತ್ತದೆ. ಮನಸ್ಸು, ದೇಹ ಸ್ಪಂದಿಸುತ್ತಿಲ್ಲ. ನಾವೇ ಆಜ್ಞೆ ಮಾಡುವುದು, ಆಜ್ಞೆ ನಾವೇ ಉಲ್ಲಂಘಿಸುವುದು. ಒಮ್ಮೆ ಮುಂದೂಡಿದರೆ ಈತನಿಗೆ ಇದೇ ಬೇಕೆಂದು ತಿಳಿದು ಮನಸ್ಸು ಇದನ್ನೇ ಮುಂದುವರಿಸುತ್ತದೆ. ಮನಸ್ಸಿನ ಚಂಚಲ ಸ್ಥಿತಿ ಕೆಲಸ ಸಾಧನೆಯತ್ತ ಸಾಗಲು ಬಿಡುವುದಿಲ್ಲ. ಇದೇ ಪ್ರಕೃತಿ ದೈವಿಕ ರಹಸ್ಯ. ಅಂದರೆ ನಮ್ಮ ಮನಸ್ಸಿನ ಸ್ಥಿತಿಗತಿಗಳೇ ನಿರ್ಣಾಯಕ. ದಾರಿಗೆ ವಿಘ್ನಗಳಾಗಿ ಪರಿತಪಿಸುವಂತೆ ಮಾಡುತ್ತವೆ. ಏನೇ ಇರಲಿ ನಾವೇ ಜವಾಬ್ದಾರರು. ದೇವರನ್ನ, ಇತರರನ್ನ ದೂಷಿಸಿ ಅರ್ಥವಿಲ್ಲ. ಇಂದಿನ ವಿಡಿಯೋದಲ್ಲಿ ಧ್ಯಾನದ ಬಗ್ಗೆ ಉಲ್ಲೇಖ ಮಾಡಿದ್ದೆ. ಮನಸ್ಸನ್ನ ಒಂದೇ ಕಡೆ ನಿಲ್ಲಿಸಬೇಕಾದರೆ ಒಂದೇ ಉಪಾಯ, ಧ್ಯಾನ ಮಾರ್ಗ. ಹೆಂಡತಿ, ಮಕ್ಕಳು, ಕುಟುಂಬ, ತಂದೆ ತಾಯಿ, ಕೆಲಸ ವ್ಯವಹಾರ ಬಿಟ್ಟು ಸನ್ಯಾಸಿಯಾಗಿ ಎಂದು ಹೇಳುತ್ತಿಲ್ಲ. ಜೊತೆಲಿದ್ದುಕೊಂಡೇ ಧ್ಯಾನ ಅಥವಾ ಜಪವನ್ನ ಮಾಡಬಹುದು. ಒಂದು ಶಬ್ದವಿಲ್ಲದ ಕೋಣೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಆಸನವನ್ನು ಹಾಕಿ ಉತ್ತರ ಪೂರ್ವಕ್ಕೆ ಮುಖ ಮಾಡಿ ಪದ್ಮಾಸನ ಅಥವಾ ಸುಖಾಸನವನ್ನು ಹಾಕಿ ಬೆನ್ನು, ಸೊಂಟ, ಕುತ್ತಿಗೆ, ತಲೆ ನೇರವಾಗಿಸಿ ಕುಳಿತುಕೊಳ್ಳಿ. ಉಡುಪುಗಳು ಸಡಿಲವಾಗಿರಲಿ. ಉಣ್ಣೆಯ ಬಟ್ಟೆ ಅಥವಾ ಹತ್ತಿಯ ಬಟ್ಟೆ ಉತ್ತಮ. ಪ್ರತಿನಿತ್ಯ ಪ್ರಾತಃ ಕಾಲೇ 4 ರಿಂದ 6 ಗಂಟೆ ಧ್ಯಾನ ಅಥವಾ ಜಪಕ್ಕೆ ಒಳ್ಳೆಯ ಸಮಯ. ಬೆಳಗಿನ ಜಾವ ಆಗುವುದಿಲ್ಲ ಎನ್ನುವರು ಸಾಯಂಕಾಲ 6:30 ರಿಂದ 7:30 ಸೂಕ್ತ ಸಮಯ. ಸಮಯ, ಸ್ಥಳ ಒಂದೇ ಆಗಿರಬೇಕು, ಬದಲಾವಣೆ ಬೇಡ. ಅಥವಾ ಆಸುಪಾಸಿನಲ್ಲಿರಲಿ. ಸಮಯ, ಸ್ಥಳದ ಬಗ್ಗೆ ಪ್ರಜ್ಞೆ ಇರಲಿ. ಪ್ರತಿನಿತ್ಯ ಧ್ಯಾನ ಅಥವಾ ಜಪವನ್ನು ಪ್ರಾರಂಭಿಸುವಾಗ 21 ಬಾರಿ ಉಸಿರನ್ನ ನಿಧಾನವಾಗಿ, ಆಳವಾಗಿ, ದೀರ್ಘವಾಗಿ ನಾಭಿಯವರೆಗೆ ತೆಗೆದುಕೊಳ್ಳಿ. ಉಸಿರನ್ನ ಹೊರಡೆ ಬಿಡುವಾಗ ಬಾಯಿಯ ಮೂಲಕ ಉಸಿರನ್ನು ಆಚೆ ಬಿಡುವುದು. ಈ ಅಭ್ಯಾಸದಿಂದ ನಮ್ಮ ಇಡ, ಪಿಂಗಳ, ಸುಷುಮ್ನ ನಾಡಿ ಜಾಗೃತಗೊಳ್ಳುತ್ತವೆ ಅಥವಾ ಉದ್ದೀಪನಗೊಳ್ಳುತ್ತವೆ. ಧ್ಯಾನ ಅಥವಾ ಜಪಕ್ಕೆ ಸಹಾಯಕವಾಗುತ್ತದೆ. ಧ್ಯಾನ ಅಥವಾ ಜಪಕ್ಕೆ ಕುಳಿತಾಗ ಮನಸ್ಸು ಚಂಚಲವಾಗಿ ಧ್ಯಾನ ಅಥವಾ ಜಪಕ್ಕೆ ಭಂಗ ತರುತ್ತದೆ. ಇದೇ ಮನಸ್ಸಿನ ಸ್ವಭಾವ. ಆದರೆ ಆ ಕಡೆ ಗಮನ ವಹಿಸದೆ ಮನಸ್ಸನ್ನ ಧ್ಯಾನದ ಕಡೆಗೆ ತಂದು ನಿಲ್ಲಿಸುವುದು ಮತ್ತೆ ಮತ್ತೆ ಪುನರಾವರ್ತನೆ ಆಗಬೇಕು. ದೇಹವನ್ನ ಅಲುಗಾಡಿಸದೆ ಕೆಲವು ನಿಮಿಷಗಳವರೆಗೆ ಕೂರಲು ಸಾಧ್ಯವಿದೆ. ಪ್ರಯತ್ನಿಸಿ. ಕೆಲವರಿಗೆ ದೇಹದ ಕೆಲವು ಭಾಗಗಳಲ್ಲಿ ಹಾಗೂ ಮುಖದ ಮೇಲೆ ಏನೋ ಹರಿದಾಡಿದಂತೆ ಭಾಸವಾಗುವುದು ಸಹಜ. ಲಕ್ಷ್ಯ ಕೊಡದೆ ಸುಮ್ಮನೆ ಕೂರುವುದಕ್ಕೆ ಪ್ರಯತ್ನಿಸಿ.
ಉಸಿರಾಟದ ಮೇಲೆ ಗಮನವಿರಲಿ. 2 ದಿನಕ್ಕೊಮ್ಮೆ ಅಥವಾ ವಾರದಲ್ಲಿ 3 ಬಾರಿ ಧ್ಯಾನದ ಅಥವಾ ಜಪದ ಸಮಯವನ್ನು ಹೆಚ್ಚಿಸುತ್ತಾ ಹೋಗಿ. 1 ಗಂಟೆ ಕೂರುವುದನ್ನು ಅಭ್ಯಾಸ ಮಾಡಿ. ನಿಮಗೆ ತಿಳಿಯದಂತೆ ನಿಮಗೆ ಯಶಸ್ಸು ಸಿಗುತ್ತದೆ. ಧ್ಯಾನ ಅಥವಾ ಜಪ, ಇದರ ಉಪಯೋಗ ಸಂಸಾರದಲ್ಲಿ ಸಾಮರಸ್ಯ, ಕೋಪದಿಂದ ಮುಕ್ತಿ, ಆತ್ಮೋನ್ನತಿ, ಕೆಲಸ ಕಾರ್ಯಗಳಲ್ಲಿ ಉನ್ನತಿ, ಮಾಡುವಂಥ ಕೆಲಸಗಳಲ್ಲಿ ಚಟುವಟಿಕೆಗಳಲ್ಲಿ ಪ್ರಗತಿ, ಸಂತೃಪ್ತಿ, ಆತ್ಮತೃಪ್ತಿ ದೊರೆಯುವುದರಲ್ಲಿ ಸಂದೇಹವಿಲ್ಲ. ನಮ್ಮ ಮನಸ್ಸು ಧ್ಯಾನ ಅಥವಾ ನಾಮಜಪದಿಂದ ಏಕಾಗ್ರತೆಯನ್ನು ಪಡೆಯುತ್ತದೆ. ಮುಂದೆ ಬರುವಂಥ ನಕಾರಾತ್ಮಕ ಹಾಗೂ ಕೆಟ್ಟ ಶಕ್ತಿಗಳಿಂದ ತಡೆಯುವಲ್ಲಿ ಸಹಾಯಕವಾಗುತ್ತದೆ. ಹಾಗೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಪಾರದರ್ಶಕವಾಗಿ ಗೋಚರಿಸುತ್ತವೆ. ತಪ್ಪು ನಿರ್ಧಾರಗಳಿಂದ ದೂರವಾಗಿ ಉತ್ತಮ ನಿರ್ಧಾರ ಪಡೆಯುವಲ್ಲಿ, ಯಶಸ್ಸನ್ನು ಸಾಧಿಸುವಲ್ಲಿ, ಗುರಿ ಮುಟ್ಟುವಲ್ಲಿ ಸಹಕಾರಿಯಾಗುತ್ತದೆ. ಉದಾಹರಣೆ, ನಾವು ಒಂದು ಕೈಗಾರಿಕೆ ಅಥವಾ ಕಾರ್ಖಾನೆಯಲ್ಲಿ ಗೊತ್ತಿರದ ಕೆಲಸವನ್ನು ಮಾಡಬೇಕಾಗುತ್ತದೆ. ಈ ಕೆಲಸ ನನಗೆ ತಿಳಿಯದು ಎಂದು ಹೇಳಿ ಕೆಲಸ ಬಿಡಲು ಸಾಧ್ಯವಿಲ್ಲ. ಕೆಲಸವನ್ನು ಬಿಟ್ಟರೆ ಜೀವನ ಕಷ್ಟಕರವಾಗುತ್ತದೆ. ಪ್ರತಿನಿತ್ಯ ಪದೇ ಪದೇ ಅದೇ ಕೆಲಸವನ್ನು ಮಾಡುವುದರಿಂದ ಆ ಕೆಲಸದಲ್ಲಿ ನಾವು ಪರಿಣತಿಯನ್ನು ಪಡೆಯುತ್ತೇವೆ. ನಮಗೆ ಗೊತ್ತಿಲ್ಲದಂತೆ ಅದರಲ್ಲಿ ಯಶಸ್ವಿಯಾಗುತ್ತೇವೆ. ಜೊತೆಗೆ ಕೆಲವು ದಿನಗಳಲ್ಲಿ ಆತ್ಮವಿಶ್ವಾಸ ನಮ್ಮಲ್ಲಿ ಮನೆ ಮಾಡುತ್ತದೆ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಬಂದಿರುತ್ತದೆ. ದೇಹ, ಆತ್ಮ, ಮನಸ್ಸು ಒಂದಕ್ಕೊಂದು ಪೂರಕ. ದೇಹಕ್ಕೆ ಉತ್ತಮ ಸಾತ್ವಿಕ ಆಹಾರವನ್ನು ಕೊಟ್ಟರೆ, ಮನಸ್ಸು ತಿಳಿಯಾಗಿ ಶಾಂತವಾಗಿದ್ದರೆ ನಮ್ಮ ಜೀವನ ಸುಖಕರವಾಗಿರುತ್ತದೆ, ಆತ್ಮತೃಪ್ತಿ ದೊರೆಯುತ್ತದೆ. ಇದನ್ನೇ ತಾನೇ ನಾವು ಕೇಳುವುದು. ಈ ವಿಚಾರಗಳು ತಮಗೆ ಆದಷ್ಟು ಮಟ್ಟಿಗೆ ಮನನವಾಗಿದೆ ಎಂದು ನಾನು ತಿಳಿಯುತ್ತೇನೆ. ನನಗೆ ಗುರುಗಳಿಂದ ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲೆ ತಿಳಿದಿರುವ ವಿಷಯಗಳನ್ನು ಪ್ರಸ್ತಾಪಿಸಿದ್ದೇನೆ. ನಾನೇನು ಮೇಧಾವಿಯಲ್ಲ, ನಾನು ನೆಪ ಮಾತ್ರ. ನನ್ನ ಆಸೆ ಇಷ್ಟೇ, ನಾವು ಸನಾತನೀಯರು ಯಂತ್ರ, ಮಂತ್ರ, ಜಪ, ಅನುಷ್ಠಾನ, ದೇವರ ಪೂಜೆ ಇವುಗಳಲ್ಲಿ ನಂಬಿಕೆ ಇಟ್ಟವರು. ನಮ್ಮ ಸನಾತನ ಧರ್ಮದ ಆಚಾರ ವಿಚಾರಗಳನ್ನು, ವೈಜ್ಞಾನಿಕ ವಿಷಯಗಳನ್ನು ನಾವು ಮುಂದಿನ ಪೀಳಿಗೆಗೆ ತಲುಪಿಸುವ ಹೊಣೆ ನಮ್ಮ ಮೇಲಿದೆ. ಇಲ್ಲಿ ಮೂಢನಂಬಿಕೆಗಳು ಬೇಡ, ಅದರ ಅವಶ್ಯಕತೆ ಇಲ್ಲ. ನಮ್ಮ ಪೂರ್ವಿಕರಾದ ಋಷಿಮುನಿಗಳು ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳು. ಪರಬ್ರಹ್ಮ ನಿರಾಕಾರ ಎಂದು ಪ್ರತಿಪಾದಿಸಿದ್ದಾರೆ. ವೇದಗಳ ವ್ಯಾಖ್ಯಾನ ಕೂಡ ಇದೇ ಆಗಿದೆ. ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ನಮ್ಮ ಋಷಿಮುನಿಗಳು ಸೃಷ್ಟಿ, ಸ್ಥಿತಿ, ಲಯ ಇವುಗಳ ತರಂಗಾಂತರದ ಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಈ ಶಕ್ತಿಗಳ ಉಪಯೋಗದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರ ಆಸೆ ಇಷ್ಟೇ, ನಾವು ಸುಖವಾಗಿ, ಸಮೃದ್ಧಿಯಿಂದ, ನೆಮ್ಮದಿಯಿಂದ ಬಾಳಬೇಕು ಎನ್ನುವುದು ಅವರ ಅಭಿಲಾಷೆ, ಆಶೀರ್ವಾದ. ಈ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಫ್ರೀಕ್ವೆನ್ಸಿ ಅಥವಾ ತರಂಗಗಳ ಬಗ್ಗೆ ವೈಜ್ಞಾನಿಕವಾಗಿ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಜೈ ರಾಧೇಕೃಷ್ಣ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಆತ್ಮೀಯರಿಗೆ ಶೇರ್ ಮಾಡಿ, ಅವರಿಗೂ ಒಳಿತಾಗಲಿ. ಮುಂದಿನ ವಿಡಿಯೋದವರೆಗೆ ಸಮಯವಿರಲಿ. ನಿಮ್ಮ ಮನಸ್ಸಿನ ಆರೋಗ್ಯ ನಿಮ್ಮ ಕೈಯಲ್ಲಿರಲಿ. ಸಮಸ್ತ ಸನಾತನಿ ಸರ್ವೇ ಜನ ಸುಖಿನೋ ಭವಂತು.